ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ಸ್. ಇದು ಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಲಕ್ಷ್ಮಿ ಹಬ್ಬ ಆದಮೇಲೆ ಈ ವ್ಲಾಗ್ ಬರೋದ್ರಿಂದ ನಿಮ್ಮೆಲ್ಲರಿಗೂ ಬಿಲೇಟೆಡ್ ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸ್ಟಾಪ್ ಮಾಡೆ. ಇಲ್ಲ, ನಾನು ವಿಡಿಯೋ ಮಾಡಬೇಕು, ತೋರಿಸು. ಸ್ಟಾಪ್ ಮಾಡು. ನೋಡಿ, ಇಲ್ಲ ತೋರ್ಸೆ ಇಲ್ಲ ಏನಂದ್ರೆ ಎಲ್ಲರೂ ಮುಖಕ್ಕೆ ಫಿಲ್ಟರ್ ಆಗ್ತಾಳೆ. ಇವಳು ಈ ಬ್ರಹ್ಮಕಮಲ ಹೂಗೂ ಫಿಲ್ಟರ್ ಆಗ್ತಿದ್ದಾಳೆ. ನೋಡಿ ನೋಡಿ, ಏನೋ ಮುಖಕ್ಕೆ ಫಿಲ್ಟರ್ ಹಾಕಿದ್ರೆ ಲಾಜಿಕ್ ಇದೆ. ಇಂಥವ್ರು ಇರ್ತಾರೆ ಭೂಮಿ ಮೇಲೆ. ಏನ್ ಮಾಡೋದು? ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಲಿ. ಆರ್ಟಿಫಿಷಿಯಲ್ ಥರ ಕಾಣಿಸ್ತಾ ಇತ್ತು ಅದು. ಯಾವಾಗ ಇವೆಲ್ಲ ನಡಿಯೋ ಕಡೆ. ಸೊ ನೋಡಿ ಗೈಸ್, ನಮ್ಮನೆ ಬ್ರಹ್ಮಕಮಲ ಹೂ ವ್ಲಾಗಿಗೆ ಹಾಕ್ತೀನಿ. ಇದು ಆ್ಯಂಗಲ್ ಚೆನ್ನಾಗಿ ಇಟ್ಕೊಂಡಿಲ್ಲ. ಫಿಲ್ಟರ್ ಹಾಕಿಲ್ಲ ನೋಡಂಗೆ. ಇದೇನು ಕಾಣಿಸ್ತೈತೆ ಅದೇಂಗೈತೆ. ಅವರು ಇರ್ತಾರೆ. ಬ್ರಹ್ಮಕಮಲ ಹೂ ಇನ್ಸ್ಟಾ ಸ್ಟೋರಿಗೆ ಹಾಕ್ತಿದ್ದಾಳೆ. ಸೊ ಬ್ರಹ್ಮಕಮಲ ಸಾಂಗ್ ನೋಡಿ, ಇಂಥವ್ರು ಇರ್ತಾರೆ. ಸೂಪರ್ ಆಗೈತೆ. ಕಾಪಿರೈಟ್ಸ್ ಬೀಳುತ್ತೆ, ಆಫ್ ಮಾಡೆ. ಸೊ ಇದು ಹಬ್ಬದ 2-3 ದಿವಸದ ಹಿಂದೆ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹೂ ಹರಳಿತ್ತು. ಸೊ ಆ ಕ್ಲಿಪ್ಪಿಂಗ್ ಅದು. ಅದಾದಮೇಲೆ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಈ ಕ್ಲಿಪ್ಪಿಂಗ್ ಬಂದು ಹಬ್ಬದ ಹಿಂದಿನ ದಿವಸ. ಇದು ಹೊಸ ಮುಖವಾಡ ಮಾಡಿಸಿದ್ರು, ಬೆಳ್ಳಿ ಮುಖವಾಡ ಲಕ್ಷ್ಮಿದು. ಸೊ ಅದಕ್ಕೆ ಅದನ್ನು ನಮ್ಮ ತಾತ ತಗೊಂಬಂದರು. ಆ್ಯಂಡ್ ಅದಕ್ಕೆ ನಾವು ಆರತಿ ಮಾಡಿ ಮನೆ ತುಂಬಿಸ್ಕೊತಾ ಇದ್ದೀವಿ. ಆ್ಯಂಡ್ ಮುಖವಾಡ ಮಾತ್ರ ತುಂಬ ಚೆನ್ನಾಗಿ, ತುಂಬ ಲಕ್ಷಣವಾಗಿ ಬಂದಿತ್ತು. ಅಂದರೆ ಮಾಡಿಸಿರೋದಲ್ವ, ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಆದಮೇಲೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ವಿ. ನಾನಂತೂ ಈ ವರ್ಷ ಅಷ್ಟಾಗಿ ಏನು ಹಬ್ಬಕ್ಕೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ನಮ್ಮ ಅಮ್ಮ ಒಬ್ಬರೇ ಮಾಡ್ಕೊಂಡಿದ್ರು ಈ ವರ್ಷ. ಆ್ಯಂಡ್ ಅದು ಬಿಟ್ಟರೆ ನಮ್ಮ ಅಕ್ಕ ಬಂದಿದ್ಲು ಹಬ್ಬಕ್ಕೆ. ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು, ಲೈಕ್ ಇನ್ಸ್ಟೆಡ್ ಆಫ್ ಮೀ. ಆ್ಯಂಡ್ ನನ್ನ ಹೆಂಗೋಯ್ತು ಅಂದರೆ ಕಾಲೇಜ್ ಹೋಗೋದು ಬರೋದು. ಆ್ಯಂಡ್ ಮನೇಲಿ ಇದ್ದಾಗ ಕೂಡ ನನ್ನ ಹೆಲ್ಪ್ ಅಂದರೆ ಆಲ್ಮೋಸ್ಟ್ ಏನೇನು ಬೇಕು ಹಬ್ಬಕ್ಕೆ ಅನ್ನೋದನ್ನ ತಗೊಂಡು ಬರೋದು ಅಷ್ಟೇ ಮಾಡಿರೋದು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಏನು ಬಾಳೆಕಂದ ಆಗಿರ್ಬೋದು ಅಥವಾ ಹಣ್ಣುಗಳು, ಈ ಥರದ್ದೆಲ್ಲ ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ. ಆ್ಯಂಡ್ ನಮ್ಮ ಅಕ್ಕ ಬರಬೇಕಾದ್ರೂ ಕೂಡ ಹಬ್ಬಕ್ಕೆ ಏನೇನು ಬೇಕು ಹಣ್ಣುಗಳು ಅವಳು ತಂದಿದ್ಲು. ಆ್ಯಂಡ್ ಈ ವರ್ಷ ಲಕ್ಷ್ಮಿ ಹಬ್ಬ ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಐ ಡೋಂಟ್ ನೋ ವೈ. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂತ ಅಂದರೆ ಅದು ನಿಮಗೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಕಾಣಿಸ್ತಾಯಿದೆಯಾ? ಸೊ ಇದು ಟೈಮ್ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಸೊ ಹೀಗೆ ದೇವ್ರ ಮನೆ ಎಲ್ಲ ಫುಲ್ ಸೆಟಪ್ ಚೇಂಜ್. ಆ್ಯಂಡ್ ಇಲ್ಲಿ ವಿಷಯ ಏನಂದರೆ, ಸೊ ನಮ್ಮ ಅಕ್ಕ ನೆಕ್ಸ್ಟ್ ವರ್ಷ ಲಕ್ಷ್ಮಿ ಕೊಂಡಿಸ್ತಾಳಂತೆ ಅವ್ರ ಮನೇಲಿ. ಎಲ್ಲ ರೆಡಿ ಮಾಡಿ, ಏನೋ ದೀಪಕ್ಕೆ ಎಣ್ಣೆನೂ ಎಲ್ಲ ಬಿಟ್ಟು ರೆಡಿ ಮಾಡಿ ಮಲ್ಕೊಂಡ್ಬಿಡ್ತಾಳಂತೆ. ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋದು. ನೋಡು, ಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ನಿನಗೆ ಟೆನ್ಷನ್ ಕೊಡ್ತಾರೆ, ನಾನು ಇನ್ನೂ ಕೊಡ್ತಾ ಇಲ್ಲ. ಇವಾಗ ಬೇಗ ಹಿಂದಿನ ದಿವಸನೇ ಅಲ್ಲ, ಎಬ್ಬರ್ಸೋಕ್ಕೆ ಪ್ರಶ್ನೆ ಅಲ್ಲ. ನಾನು ನಿನಗೆ ಹಿಂದಿನ ದಿವಸನೇ ಕುಣಿಸಿದ್ದೀನಿ, ನಿದ್ದೆ ಮಾಡಿದ್ದೀನಿ. ಆರಾಮಾಗಿ ನೀನು ನಿದ್ದೆ ಮಾಡು, ನಾನು ನಿದ್ದೆ ಮಾಡ್ತೀನಿ. ಬೆಳಗ್ಗೆ ಎದ್ದು ಎಲ್ಲರ ಮನೆಗೆ ಓಡ್ ಬರಲಿ, ಎಲ್ಲ 5 ಗಂಟೆಗೆ ಪೂಜೆ ಮಾಡ್ತಾರೆ. ಓಡ್ ಬರಲಿ, ಹಿಂಸೆ ಕೊಡ್ತಾ ಇರ್ತಾರೆ. ಎಲ್ಲರ ಮನೆಗೆ ಹೋಗ್ಬಿಟ್ಟು ಲಾಸ್ಟ್ ನಮ್ಮ ಮನೆಗೆ ಬರಬೇಕು ಅಂದರೆ ಇಲ್ಲ. ಆದರೆ ನಮ್ಮ ಮನೇಲೇ ಎತ್ತಾನೆ ಅಷ್ಟೇ. ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು. ನಿಮ್ಮ ಮನೆ ಮಲ್ಕೊಂಡಿರ್ತಾಳೆ ತಾನೆ ಅಷ್ಟೇ. ನಮ್ಮ ಮನೇಲಿ ಇರೋದು ಹಾಗೆ. ಸೊ ಇಂಥ ಜನ ಅಲ್ಲ, ಇಂಥ ತಲೆ ಏನಮ್ಮ ಮಾಡ್ತಾ ಇದೆಯಾ? ಹಿಂಗಿರ್ತೀಯಾ?
ಸಾರಿ ಬಾ ನೋಡೋಣ ಸ್ಟ್ರೈಟ್ ಐತೆ ಮಧ್ಯ ಸ್ಟ್ರೈಟ್ ಇಲ್ಲ. ಸೊ ಟೈಮ್ ಇವಾಗ ನೋಡಿ ಎಷ್ಟಾಯಿತು, ಇಷ್ಟ ಆಯಿತು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇದು ನಾನು ಮತ್ತು ನಮ್ಮ ಅಕ್ಕ, ಅಂದರೆ ನಮ್ಮ ಅಕ್ಕ ಎಲ್ಲ ನೆರಿಗೆ ಹಾಕಿದ್ಲು, ನಾನು ಸೀರೆ ಹಿಡ್ಕೊಂಡಿದ್ದೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ದೇವ್ರಿಗೆ ಸೀರೆ ಎಲ್ಲ ಉಟ್ಸೋಕೆ ರೆಡಿ ಮಾಡ್ಕೊತಿದ್ರು. ಸೊ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ನಾನು. ಬಟ್ ನಂಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ, ಇಡೀ ನೈಟ್ ಎದ್ದಿದ್ದೀನಿ, ಬಟ್ ನಾನು ಸೀರಿಯಸ್ಸಾಗಿ ಏನು ಕೆಲಸನೂ ಮಾಡಿಲ್ಲ. ಇನ್ಸ್ಟೆಡ್ ನಾನು ಮಲ್ಕೋಬೋದಿತ್ತು, ಬಟ್ ನಾನೇನೂ ಮಾಡಿಲ್ಲ. ಬಟ್ ಸ್ಟಿಲ್ ನೈಟೆಲ್ಲ ಎದ್ದಿದ್ದೆ ಇವ್ರ ಜೊತೆ ಹೆಲ್ಪ್ ಮಾಡಿಕೊಂಡು. ಆ್ಯಂಡ್ ನಮ್ಮ ಅಕ್ಕ ಪ್ರಯೋಗ ಮಾಡೋಕ್ಕೆ ಹೋಗಿದ್ಲು, ಅಂದರೆ ಫೋನಲ್ಲಿ ಸೀರೆ ಉಡ್ಸೋದು ನೋಡ್ಕೊಂಡಿದ್ಲಂತೆ. ಸೊ ಅವಳು ಅದನ್ನು ಟ್ರೈ ಮಾಡೋಕ್ಕೆ ಹೋದ್ಲು, ಬಟ್ ಅದೇನೂ ಬಂದಿಲ್ಲ ಅವಳಿಗೆ. ಸೊ ಮತ್ತೆ ನಮ್ಮ ಅಮ್ಮ ಜಾಯ್ನ್ ಆಗಿ ಅವರಿಬ್ಬರು ಹುಟ್ಟಿಸಿ ಎಲ್ಲ ರೆಡಿ ಮಾಡ್ಕೋತಿದ್ರು. ನಾನು ಮಾತ್ರ ಅವ್ರು ಮಾಡೋದು ನೋಡ್ಕೊಂಡು ಕೂತಿದ್ದೆ. ಸೊ ಫೈನಲಿ ಎಲ್ಲ ರೆಡಿ ಆಯಿತು. ರೆಡಿಯಲ್ಲಾಗಿ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಸೊ ಅದಕ್ಕೆ ನಾನು ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡ್ಕೊಂಡು ಕುಡಿದೆ. ಆ್ಯಂಡ್ ಟೈಮ್ ನೀವು ನೋಡ್ಬೋದು 3:30 3:45 ಹತ್ತಿರ ಆಗಿದೆ. 4 ಗಂಟೆ 4:15 ಅಷ್ಟರಲ್ಲೆಲ್ಲ ಪೂಜೆ ಆಗಬೇಕು ಅಂತ ನಾನು ನಮ್ಮಮ್ಮ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದ್ವಿ. ಆ್ಯಂಡ್ ನಾನು ದೇವ್ರನ್ನ ರೆಡಿ ಮಾಡಿದ್ದೀನಿ. ನೋಡಿ ಮುಖವಾಡ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಮ್ಮನೂ ಅಷ್ಟೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅವರು ಕೂಡ ಕಲಶ ಇಟ್ಟು ನಾವು ಲಕ್ಷ್ಮೀನ ಇಡ್ತಾ ಇದ್ವಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಲಕ್ಷ್ಮೀ ಹಬ್ಬ ಹೀಗೆಲ್ಲ ಆಯಿತು, ನೀವು ಯಾವ ಥರ ಆಚರಣೆ ಮಾಡಿದ್ರಿ ಅಂತ. ಆ್ಯಂಡ್ ಇದಾದಮೇಲೆ ಏನೇನೆಲ್ಲ ಆಯಿತು ಅನ್ನೋದು ನೆಕ್ಸ್ಟ್ ವ್ಲಾಗ್, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ಬರುತ್ತೆ. ಸೊ ನಾನಿಲ್ಲಿ ಮುಖವಾಡ ಕರೆಕ್ಟಾಗಿದೆಯಾ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದೆ ನಮ್ಮ ಅಮ್ಮಗೆ. ಆ್ಯಂಡ್ ಅಟ್ ದ ಎಂಡ್ ನಾನು ಅವತ್ತೊಂದು ದಿವಸ ರಂಗೋಲಿ ಬಿಟ್ಟಿದ್ದೆ. ಸೊ ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ಆ್ಯಂಡ್ ಮುಖವಾಡದ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ. ಸೊ ನಿಮ್ಮೆಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.